ಯಜ್ಞಯಾಗಗಳನ್ನೆಲ್ಲ ಮಾಡುವುದು ಸಾಧನೆ ಅಂತ ಹೇಳ್ತೀರಿಯಾ? ಋಗ್ಯುಜುಹು ಶಾಪನಿಷ್ಪಾದ್ಯಂ ಯಜ್ಞಕರ್ಮ ಮತಂ ತವ ಪರಮಾರ್ಥಭೂತಂ ತತ್ರಾಪಿ ಶ್ರೀಯತಾಂ ಗತತೋ ಮಮ. ಅಲ್ಲ ಹೇಳಿದ. ಋಗ್ವೇದ, ಯಜುರ್ವೇದ, ಸಾಮವೇದ ಇತ್ಯಾದಿ ವೇದಗಳನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಕೇವಲ ಅಲ್ಲಿ ಹೇಳಿದಂತಹ ಆಚರಣೆಯನ್ನು ಮಾಡಿ ಯಾವುದೋ ಸ್ವರ್ಗ ಸುಖವನ್ನು ಬಯಸುವುದುಂಟಲ್ವ, ಅದೂ ಅಲ್ಲ. ಯಾವುದೋ ನಮ್ಮ ಕಾಮನೆಗಳನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರ ಯಜ್ಞಯಾಗಗಳು ಇರುವಂಥದ್ದಲ್ಲ. ಎಂಥ ನಿಷ್ಠುರವಾದ ಮಾತು ನೋಡಿ, ವೇದಗಳ ಮೇಲೆ ಮಾತಾಡಿಬಿಟ್ಟ. ಅದೂ ಅಲ್ಲ ಹೇಳಿದ. ಯಜ್ಞಯಾಗಗಳ ಮೂಲಕ ಸ್ವರ್ಗಲೋಕವನ್ನು ಪಡೆಯುವುದು ಕೂಡ ಶ್ರೇಯಸ್ಸಾಧನ ಅಲ್ಲ. ಮತ್ತು ಇದನ್ನು ಯಾಕೆ ಅಂತಂದರೆ, ಏವಂ ವಿನಾಶಿಭಿರ ದ್ರವ್ಯೈ ಸಮಿದಾಜ್ಯ ಕುಶಾದಿಭಿ ನಿಷ್ಪಾದ್ಯತೆ ಕ್ರಿಯಾಯಾತು ಸಾ ಭವಿತ್ರಿ ವಿನಾಶಿನಿ. ಯಜ್ಞಯಾಗಗಳನ್ನು ಹೇಗೆ ಮಾಡ್ತೀರಿ ನೀವು? ಮಾಡುವುದೆಂತ ಸಮಿಧೆ, ಅದೇ ರೀತಿಯಾಗಿ ದರ್ಭೆಗಳು ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಅಲ್ವಾ? ಅದನ್ನು ಮಂತ್ರವನ್ನು ಹೇಳಿ ಅಗ್ನಿಗೆ ಆಹುತಿ ಕೊಡ್ತೇವೆ. ಆಹುತಿ ಕೊಟ್ಟಾಗ ಅದೇನಾಗ್ತದೆ? ಭಸ್ಮವಾಗಿ ಹೋಗ್ತದೆ. ಅದು ಅನಿತ್ಯವಾದಂತಹ ಕ್ರಿಯೆ. ಅನಿತ್ಯವಾದಂತಹ ಕ್ರಿಯೆಯ ಮೂಲಕ ನಿತ್ಯವಾದ ಪರಮಾತ್ಮನನ್ನು ಪಡೆಯುವುದಾದರೂ ಹೇಗೆ? ಆದ್ದರಿಂದಾಗಿ ಅದೂ ಅಲ್ಲ ಹೇಳಿದ. ಮತ್ತೆ ಯಾವುದಪ್ಪ? ಇನ್ನು ಯಾವುದೂ ಇಲ್ಲ, ಏನು ಬೇಡ ಅಂತ ಹೇಳಿ ಕೇವಲ ಮೋಕ್ಷ ಬೇಕು ಅಂತ ಕರ್ಮಾಚರಣೆ ಮಾಡ್ತಾರೆ. ಅದನ್ನಾದರೂ ಪುರುಷಾರ್ಥ ಅಂತ ಹೇಳ್ತೀಯೋ? ಇದು ಅವನ ಮಾತು. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದೆ, ಅರ್ಥ ಆಗದಿದ್ದರೆ ಬಿಟ್ಟು ಬಿಡಿ, ಅಪಾರ್ಥ ಮಾತ್ರ ಮಾಡಿಕೊಳ್ಳಬೇಡಿ. ಮೋಕ್ಷವನ್ನಾದರೂ ಪುರುಷಾರ್ಥ ಅಂತ ಹೇಳ್ತೀಯೋ? ಅವನು ಯಾರು ಹೇಳಿದ್ದು ನಿನಗೆ ಮೋಕ್ಷ ಪುರುಷಾರ್ಥ ಅಂತ? ಅಲ್ಲವೇ ಅಲ್ಲ ಹೇಳಿಬಿಟ್ಟ. ಯಾಕೆ? ತದೇವ ಫಲದಂ ಕರ್ಮ ಪರಮಾರ್ಥೋ ಮತಸ್ತವ ಮುಕ್ತಿ ಸಾಧನ ಭೂತತ್ವಾತ್ ಪರಮಾರ್ಥೋನ ಸಾಧನಂ. ಏನು ಮಾಡ್ತೀರಿ ಅಂತಾದರೂ ಕೂಡ ದೇವರ ಪ್ರೀತ್ಯರ್ಥವಾಗಿ ಮಾಡುವುದು ಅಂತ ಮಾಡ್ತೀರಿ. ಯಾಕೆ ಮಾಡ್ತೀರಿ? ಅವನು ಹೇಳ್ತಾ ಇದ್ದಾನೆ, ನಿಮ್ಮ ಒಳಗೊಂದು ಏನು ಬ್ರ್ಯಾಕೆಟಲ್ಲಿ ಇದೆ, ಮೋಕ್ಷ ಬೇಕು ಅಂತ. ಹಾಗಾಗಿ ಆ ಕರ್ಮ ಮೋಕ್ಷ ಸಾಧನ ಆಯಿತೇ ಹೊರತು ಪುರುಷಾರ್ಥ ಮೋಕ್ಷ ಪುರುಷಾರ್ಥ ಅಲ್ವಾ? ಅದು ಪರಮ ಪುರುಷಾರ್ಥ ಅಲ್ವಾ? ಕೊನೆಯವನ ಮಾತು, ಆತ್ಮನೋರ್ಯೋಗ ಪರಮಾರ್ಥ ಇತಿಷ್ಯತೆ. ಮೋಕ್ಷ ಯಾಕೆ ಬೇಕು? ಮೋಕ್ಷದಲ್ಲಿ ಭಗವಂತ ಸಿಗ್ತಾನೆ. ಆದ್ದರಿಂದಾಗಿ ಪರಮಾತ್ಮನ ಕಾಮನೆಗೆ ಅದು ಪುರುಷಾರ್ಥ ಆಗ್ತದೆ ಹೊರತು ಕೇವಲ ಈ ಪುರುಷಾರ್ಥಗಳು ಪುರುಷಾರ್ಥ ಅಲ್ಲ. ಇದವನು ತುಂಬ ಅಂತರಂಗದ ಬೆಳವಣಿಗೆಯಲ್ಲಿ ಅವನಾಡುವ ಮಾತುಗಳು. ಹಾಗಾಗಿ ಯಜ್ಞ ಬೇಡ ಅಂತ ಹೇಳಿದ್ದಲ್ಲ. ಅದೇ ರೀತಿಯಾಗಿ ಇದು ಯಾವುದನ್ನು ತಿರಸ್ಕರಿಸಿದ್ದು ಅಲ್ಲ. ಒಳಗಿನಿಂದ ದೇವರ ಪ್ರೀತಿ ಎನ್ನುವ ಅನುಸಂಧಾನ ಬೇಕು. ನಾವು ಎಲ್ಲ ಮಾಡುವುದೇ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರುವುದು ಯಾಕೆ? ಒಳಗಿನಿಂದ ಅದಕ್ಕೋಸ್ಕರ ಇದಕ್ಕೋಸ್ಕರ ಅಂತ ಇಟ್ಟುಕೊಳ್ಳಬೇಡಿ. ಭಗವಂತನ ಪ್ರೀತಿ ಸಂಪಾದನೆಗೋಸ್ಕರ. ಯಜ್ಞಯಾಗಗಳನ್ನು ಯಾಕೆ ಮಾಡುವಂಥದ್ದು? ಭಗವಂತನ ಪ್ರೀತಿ ಸಂಪಾದನೆಗೋಸ್ಕರ. ಮೋಕ್ಷ ಯಾಕೆ ಬೇಕು? ಸುಖ ಸಿಗ್ತದೆ ಅಂತಲ್ಲ, ಮತ್ತು ಮೋಕ್ಷದಲ್ಲಿ ದೇವರು ಸಿಗ್ತಾನೆ. ಇದನ್ನು ಆಚಾರ್ಯ ಮಧ್ವರು ತುಂಬ ಸ್ಪಷ್ಟವಾಗಿ ಹೇಳಿದರು. ಏಕಾಂತಾನಾಂ ನ ಕಸ್ಯಜದರ್ಥೇ ನಾರಾಯಣೋ ದೇವ. ಏಕಾಂತ ಭಕ್ತರಿಗೆ ಮೋಕ್ಷವು ಯಾಕೆ ಬೇಕು ಅಂತಂದರೆ ಸುಖ ಸಿಗ್ತದೆ ಅಂತಲ್ಲ, ಅಲ್ಲಿ ಭಗವಂತ ಸಿಗ್ತಾನೆ ಅಂಥೇಳಿ ಏಕಾಂತ ಭಕ್ತರು ದೇವರ ಕಾಲು ಹಿಡಿಯುತ್ತೆ. ಆದ್ದರಿಂದಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಬೇಕಾದದ್ದೇ. ಜಡಭರತ ಅವನು ಸೌವೀರರಾಜನನ್ನು ಸರಿಯಾಗಿ ತಿಕ್ಕಿ ತುಳಿಬೇಕಿತ್ತು. ನೀನು ಯಾವುದನ್ನೆಲ್ಲ ಸಾಧನೆ ಅಂತ ಜ್ಞಾನಿಗಳು ಮಾತನಾಡುವುದು ಹಾಗೆ. ತುಂಬ ಎತ್ತರಕ್ಕೇರಿದವರು ಸ್ವಲ್ಪ ಒಳಗಿನಿಂದ ಏನೋ ಸಾಧನೆ ಮಾಡಿ ಒಳಗಿನಿಂದ ಅಹಂಕಾರ ಬೆಳೆಸಿಕೊಂಡಿರ್ತೇವೆ. ಇಷ್ಟೆಲ್ಲ ನಾವು ಅನುಷ್ಠಾನ ಮಾಡ್ತೇವೆ, ನಾವು ಸಿದ್ಧಿಪುರುಷರಾಗಿರಲೇಬೇಕಲ್ವ ಅಂತ. ಆದರೆ ತುಂಬ ಜ್ಞಾನಿಗಳಾದವರು ಇದೊಂದು ಸಿದ್ಧಿಯ, ಇದು ಒಂದು ಆಚರಣೆಯ, ಇದಲ್ವೇ ಅಲ್ಲ ಅಂತ ಹೇಳಿಬಿರ್ತಾರೆ. ಅವರ ಅಭಿಪ್ರಾಯ ನಮ್ಮ ಆಚರಣೆಯನ್ನು ತಿರಸ್ಕರಿಸುವುದು ಖಂಡಿತ ಅಲ್ಲ. ಮತ್ತು ಇವನಿಗೆ ಒಳಗಿನಿಂದ ತನ್ನ ಆಚರಣೆಯ ಮೇಲೆ ಅಭಿಮಾನ ಬಂದಿದೆ. ಆ ಅಭಿಮಾನ ಹೋಗಬೇಕು ಅಂತಾದರೆ ನಿಧಾನಕ್ಕೆ ಹೇಳಿದರೆ ಆಗುವುದಿಲ್ಲ, ಬಲವಾದ ಪೆಟ್ಟೇ ಕೊಡಬೇಕು ಅಂತೇಳಿ ಬಲವಾದ ಪೆಟ್ಟು ಕೊಡ್ತಾರೆ. ಸೌವೀರರಾಜ ಕಪಿಲ ಮುನಿ ಸಾಕ್ಷಾತ್ ಭಗವಂತನ ಅವತಾರ, ಅಲ್ಲಿ ಪಾಠ ಕೇಳಲಿಕ್ಕೋಸ್ಕರ ಹೋಗ್ತಾ ಇರುವವ. ಒಳಗಿನಿಂದ ಮೊದಲೇ ಬೆಳೆದಿದ್ದಾನೆ, ತುಂಬ ಬೆಳೆದವನು. ಆದರೆ ಅವನನ್ನು ಇನ್ನಷ್ಟು
ಈ ಬೆಂಕಿ ಅದು ಬಂಗಾರವನ್ನು ಅಗ್ನಿಗೆ ಹಾಕಿದರೆ ಇನ್ನಷ್ಟು ಫಳ 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 ಹೊಳಿತದಲ್ವ. ಅವನಿಗೆ ಆ ಉದ್ದೇಶ ಇತ್ತು. ಅವನನ್ನು ಹೊಗಳಿ ಎತ್ತರಕ್ಕೇರಿಸಿ, ನೀನು ಮೊದಲೇ ಸಾಧನೆ ಮಾಡ್ತಾ ಇದ್ದಿ ಮಾರಾಯ, ನನ್ನ ಮಾತು ಅರ್ಥ ಆಗಲಿಲ್ವ ಅಂತ ಕೇಳಲಿಕ್ಕೆ ಹೋಗಲಿಲ್ಲ. ನೀನು ಮಾಡಿದ ಯಾವ ಸಾಧನೆಗಳು ಸಾಧನೆಯೇ ಅಲ್ಲ ಅಂತ ಹೇಳಿದ. ವಸ್ತುತನ ಅಪಾರ್ಥ ಮಾಡಿಕೊಳ್ಬಾರ್ದು. ಅದು ಯಾವುದು ಸಾಧನೆ ಅಲ್ಲ ಅಂತ ಭರತನ ಅರ್ಥ ಅಲ್ಲ. ಆ ಅಂತರಂಗದ ಭಾವ ಏನಿದೆ ಅದು ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಕೇಳಿದವರು ನಾವು ಕೇಳ್ತಾ ಇದ್ದೇವೆ. ಆದರೆ ಜಡಭರತ ಉಪದೇಶವನ್ನು ಕೇಳ್ತಾ ಇರುವವನು ಸೌವೀರ ರಾಜ. ಅವನ ಎತ್ತರದಲ್ಲಿ ನಾವು ಯೋಚಿಸಬೇಕು, ನಮಗಾಗ್ತದ? ಅಥವಾ ಜಡಭರತನ ಅಂತರಂಗದ ಬೆಳವಣಿಗೆ ನಮಗುಂಟ? ನಮಗೆ ಅರ್ಥ ಆಗದೇ ಇದ್ದಾಗ ಅವರಿಬ್ಬರಿಗೂ ನಮಸ್ಕಾರ ಮಾಡಿಬಿಡಬೇಕೆ ಹೊರತು ಅಪಾರ್ಥ ಮಾಡುವುದಲ್ಲ. ಜಡಭರತ ಏನೇನೋ ಮಾತನಾಡಿದ್ದಾನೆ, ಸೌವೀರ ರಾಜ ಏನೇನು ಅರ್ಥ ಮಾಡಿಕೊಂಡಿದ್ದಾನೆ. ಜಡಭರತನ ಮಾತು, ಸೌವೀರ ರಾಜನಿಗೆ ಉತ್ತರ, ಇಬ್ಬರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಮಗೆ ಭಗವಂತ ಅರ್ಥ ಮಾಡಿಸಿದರೆ ಮಾಡಿಸಿ ಯಾನು. ಹೀಗೆ ಅವನ ಉಪದೇಶವನ್ನೆಲ್ಲ ಅವನು ಕೇಳಿದ. ಮತ್ತು ಯಾವುದು ಅಂತ ಹೇಳಿ ಕೊನೆಯದು ಯಾವುದು ಅಂತಂದರೆ, ಏಕೋ ವ್ಯಾಪಿ ಸಮಶುದ್ಧೋ ನಿರ್ಗುಣ ಪ್ರಕೃತೇ ಪರಃ ಜನ್ಮ ವೃದ್ಧ್ಯಾದಿರಹಿತ ಆತ್ಮ ಸರ್ವಗತೋ ವ್ಯಯ. ಇದನ್ನು ಸೌವೀರ ರಾಜ, ಇದನ್ನು ನೀನು ಅರ್ಥ ಮಾಡಿಕೋ. ದೇವರು ಸಾವಿರ ಇಲ್ಲ. ಏಕೋ ದೇವ ಏಕೋ ದೇವ, ಪ್ರತಿಯೊಬ್ಬರ ಅಂತರ್ಯಾಮಿಯಾಗಿ ಭಗವಂತನೇ ಇರುವಂಥದ್ದು. ನನ್ನ ಒಳಗೆ ಯಾವ ಭಗವಂತ ಇದ್ದಾನೋ ಅದೇ ಭಗವಂತ ನಿನ್ನೊಳಗೂ ಇರುವಂಥದ್ದು. ಇದನ್ನು ಮೊದಲಿಗೆ ಅರ್ಥ ಮಾಡಿಕೊ. ಒಳಗಿನಿಂದ ಜೀವಾತ್ಮನಿದ್ದಾನೆ, ಜೀವನ ಅಂತರ್ಯಾಮಿಯಾಗಿ ನಾರಾಯಣನಿದ್ದಾನೆ, ವ್ಯಾಪಿ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಸಮಃ, ಅವನಿಗೆ ಯಾವುದೇ ರೀತಿಯಾದಂತಹ ಅಸಮಾನತೆ ಇಲ್ಲ, ಅವನು ಸಮನಾಗಿಯೇ ಇರುವವನು. ಶುದ್ಧ, ಅವನಲ್ಲಿ ಯಾವುದೇ ರಾಗದ್ವೇಷಗಳಿಲ್ಲ. ಸತ್ವ ರಜಸ್ಸು ತಮಸ್ಸುಗುಣ, ಈ ಮೂರು ಗುಣಗಳ ಪ್ರಭಾವ ಅವನ ಮೇಲೆ ಕೆಲಸ ಮಾಡುವುದಿಲ್ಲ. ಪ್ರಕೃತೇ ಪರಃ, ಮಹಾಲಕ್ಷ್ಮಿಗಿಂತಲೂ ಕೂಡ ಆಚೆಗಿರುವವನು. ಜನ್ಮ ವೃದ್ಧ್ಯಾದಿರಹಿತ, ಜನ್ಮ ವೃದ್ಧಿ ಇದ್ಯಾವುದು ಕೂಡ ಇಲ್ಲ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಳ್ಳಿ. ಭಗವಂತನಿಗೆ ಬಿಂಬರೂಪಿಯಾದಂಥ ಭಗವಂತನಿಗೆ ಹುಟ್ಟು ಸಾವು ಇದ್ಯಾವುದು ಇಲ್ಲದೇ ಇದ್ದಾಗ ಅದರ ಪ್ರತಿಬಿಂಬರಾದಂಥ ಈ ಜೀವಾತ್ಮನಿಗೆ ಹುಟ್ಟು ಬರುವುದೆಲ್ಲಿಂದ, ಸಾವು ಬರುವುದೆಲ್ಲಿಂದ? ನಾವು ಯಾರು? ಸಾತ್ವಿಕ ಚೇತನರು ಎಲ್ಲರೂ ಒಂದು ದೃಷ್ಟಿಯಿಂದ ಭಗವಂತನ ಪ್ರತಿಬಿಂಬರೇ. ತಾಮಸ ರಾಜಸ ಅಂತ ಒಂದಿದೆ. ಸಾತ್ವಿಕ ಮೋಕ್ಷವನ್ನು ಬಯಸುವ, ಮೋಕ್ಷಕ್ಕೆ ಸಾಗುವ ಪ್ರತಿಯೊಂದು ಜೀವರಾಶಿಯೂ ಕೂಡ ಭಗವಂತನ ಪ್ರತಿಬಿಂಬ. ಬಿಂಬ ಹೇಗಿದೆ? ಬಿಂಬಕ್ಕೆ ಹುಟ್ಟು ಉಂಟ, ಸಾವು ಉಂಟ? ಬಿಂಬಕ್ಕೆ ಹುಟ್ಟು ಸಾವುಗಳು ಇಲ್ಲದೇ ಇದ್ದಾಗ ಅದರ ಪ್ರತಿಬಿಂಬರಾದಂಥ ಜೀವರಾಶಿಗೆ ಹುಟ್ಟು ಸಾವುಗಳು ಬರಬೇಕಾದರೂ ಎಲ್ಲಿಂದ ಎನ್ನುವ ಅವನ ಅಭಿಪ್ರಾಯ. ಅವನಿಗೆ ಹುಟ್ಟುಂಟ? ಈ ದೇಹಕ್ಕೆ ಹುಟ್ಟಿ ಇರಬಹುದು, ಅದನ್ನು ಬಿಡು, ಜನ್ಮಕ್ಕೊಂದು ಶರೀರ ಬರ್ತದೆ. ಆದರೆ ಭಗವಂತನಿಗೆ ಹುಟ್ಟು ಸಾವುಗಳುಂಟ? ಇಲ್ಲ. ಅವನಿಗೆ ದುಃಖ ಉಂಟ? ಇಲ್ಲ. ಅಲ್ಲ, ಅವನಿಗೆ ದುಃಖ ಇಲ್ಲ ಅಂತೆ, ಆ ಸುಖರೂಪ ಅಂತೆ. ಸುಖರೂಪಿಯಾದಂತಹ ಪರಮಾತ್ಮನ ಪ್ರತಿಬಿಂಬರು ಯಾರು? ಈ ಜೀವ ರಾಶಿಗಳು. ಅಲ್ಲಿ ಇದ್ದರೆ ಇಲ್ಲಿ ಬರಬೇಕು. ಅಲ್ಲಿ ಸುಖ ಸ್ವರೂಪ ಅಂತ ಆದ ಮೇಲೆ ಪ್ರತಿಬಿಂಬವೂ ಕೂಡ ಸುಖ ಸ್ವರೂಪವೇ ಆಗಿರಬೇಕಲ್ವ? ಹಾಗಾದರೆ ಒಂದೇ ಅಂತ ಹೇಳುವ ಅಂತಂದರೆ ಅದು ಸಾಧ್ಯ ಇಲ್ಲ. ಅಜಗಜಾಂತರ. ಮೇಲಿನಿಂದ ಸೂರ್ಯ ಇದ್ದಾನೆ, ಕೆಳಗಿನಿಂದ ಸೂರ್ಯನ ಪ್ರತಿಫಲನ ಬೀಳುತ್ತದೆ. ಸೂರ್ಯನ ಬೆಳಕಿನಲ್ಲಿ ನಾವು ಯಾವುದು ಕೆಲಸಗಳನ್ನೆಲ್ಲ ಸಾಧಿಸ್ತೇವೆಯೋ ಆ ಕೆಲಸಗಳನ್ನೆಲ್ಲ ಪ್ರತಿಬಿಂಬದಿಂದ ನಾವು ಸಾಧಿಸ್ತೇವೆಯಾ? ಸೋಲಾರ್ ಸಿಸ್ಟಮನ್ನು ಅಲ್ಲಿಂದ ತಾವು ತೆಗೆದುಕೊಳ್ಬಹುದೇ ಹೊರತು ಇಲ್ಲಿ ಬಿಂದಿದೆ ಅಂತೇಳಿ ಇಲ್ಲಿಂದ ತೆಗೆದುಕೊಳ್ಳಿಕ್ಕಾಗ್ತದೆ? ನೀರು ಬಿಸಿ ಮಾಡಲಿಕ್ಕೆ ಪ್ರತಿಬಿಂಬದ ಸಹಕಾರದಿಂದ ಸೂರ್ಯನ ರಿಫ್ಲೆಕ್ಟ್ ಇಲ್ಲಿ ಬಿದ್ದಿದೆ, ಅದರ ಸಹಾಯದಿಂದ ನಾವು ನೀರು ಬಿಸಿ ಮಾಡ್ತೇವೆ? ಅದು ಸಾಧ್ಯ ಇಲ್ಲ. ಅದು ಸೂರ್ಯನಿಂದಲೇ ಆಗಬೇಕು. ಅದರ ಪ್ರತಿಬಿಂಬ ಎನ್ನುವಂಥದ್ದು 100ಕ್ಕೆ 100 ಸತ್ಯ. ಒಂದೇ ಹೇಳುವನ? ಇಲ್ಲವೇ ಇಲ್ಲ. ಕೆಲವೊಂದು ಸಣ್ಣ ಗುಂಡಿ ಬಿದ್ದಿದೆ, ಸಣ್ಣ ಗುಂಡಿಯಲ್ಲಿ ಕೂಡ ಸೂರ್ಯನ ಪ್ರತೀಕ ಬಿದ್ದಿದೆ. ಮಧ್ಯ ಸರೋವರ ಉಂಟು, ದೊಡ್ಡ ಅದಕ್ಕಿಂತ ನದಿ ಅದರಲ್ಲಿ ದೊಡ್ಡದು ಬಿದ್ದಿರಬಹುದು, ಸಮುದ್ರ ದೊಡ್ಡದು ಇರಬಹುದು. ಹಾಗೆಯೇ ಭಗವಂತನ ದೊಡ್ಡ ಪ್ರತಿಬಿಂಬ ಅದು ಮಹಾಲಕ್ಷ್ಮೀ ದೇವಿ, ಅದು ಸಮುದ್ರವೇ. ಮತ್ತು ಈಚೆಗೆ ಬ್ರಹ್ಮಾಜಿ ದೇವತೆಗಳು, ಚತುರ್ಮುಖ ಬ್ರಹ್ಮ ನೇರ ಪ್ರತಿಬಿಂಬ. ನಂತರದ ಪ್ರತಿಬಿಂಬಗಳು ಇಲ್ಲೆಲ್ಲ ಇರುವವರೆಲ್ಲ ಯಾವುದೋ ಮೂಲೆಯ ಪ್ರತಿಬಿಂಬಗಳು. ಎಷ್ಟೇ ಮೂಲೆಯ ಪ್ರತಿಬಿಂಬ ಇರಬಹುದು, ಅದು ಭಗವಂತನ ಬಿಂಬದ ಪ್ರತಿಬಿಂಬ ಎನ್ನುವಂಥದ್ದು ಸಿದ್ಧ. ನಮಗೂ ಅವನಿಗೂ ಒಂದು ಸಂಬಂಧ ಇದ್ದೇ ಇದೆ. ಎಲ್ಲಿಯೇ ಹುಟ್ಟಲಿ, ಏನೇ ಮಾಡಲಿ, ಒಳಗೇ ಇದ್ದಾನೆ. ಅವನು ಬಿಂಬ, ನಾವು ಪ್ರತಿಬಿಂಬ. ಈ ಅನುಸಂಧಾನದ ಹಿನ್ನೆಲೆಯಲ್ಲಿ ಅವನು ಹೇಳ್ತಾ ಇದ್ದಾನೆ ಜಡಭರತ.
ಜನ್ಮವೃದ್ಧ ಆತ್ಮ ಸರ್ವಗತೋವ್ಯಯ. ಹಾಗಾಗಿ ಜ್ಞಾನ ಸಂಪಾದನೆ ಮಾಡು. ಈ ಅರ್ಥವನ್ನು ಇದನ್ನು ಅರ್ಥ ಮಾಡಿಕೋ. ವಿಜ್ಞಾನಂ ಪರಮಾರ್ಥೋಸು ದ್ವೈತುನೋ ತಥ್ಯದರ್ಶಿನಃ. ಇದನ್ನು ಯಾರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಅವರು ಅದು ಭ್ರಾಂತಿ ಹಿಡಿದವರು ಅಂತ ಅರ್ಥ ಅಂತ ಹೇಳಿ ಒಂದು ಸುಂದರವಾದ ಮಾತನ್ನು ಹೇಳಿ ಅವನ ಮಾತು ಮುಗಿಸ್ತಾನೆ. ವೇಣುರಂಧ್ರ ಪ್ರಭೇದೇನ ಭೇದ ಷಡ್ಜಾದಿ ಸಂಯುತ ಅಭೇದೋ ವ್ಯಾಪಿನೋ ವಾಯೋ ತಥಾಸ್ಯ ಪರಮಾತ್ಮನಃ ಅಂತ. ದೇವರಿಗೆ ಹಾಗಾದರೆ ಇಷ್ಟು ರೂಪಗಳೆಲ್ಲ ಉಂಟಲ್ವ. ವಿಶ್ವಂ ವಿಷ್ಣು ವಷಟ್ಕಾರು ಭೂತ ಭವ್ಯ ಭವತ್ಪ್ರಭು. ನೀವೇ ವಿಷ್ಣು ಅಚ್ಯುತ ಋಷಿಕೇಶ ಅನೇಕ ರೂಪಗಳನ್ನೆಲ್ಲ ಹೇಳಿದ್ದೀರಿ. ಅವನ ನಾಮಗಳು ಅನೇಕ ಇವೆ, ಅವನ ರೂಪಗಳು ಇವೆ. ಏನಾದರೂ ವ್ಯತ್ಯಾಸ? ಮತ್ಸ್ಯ ಸ್ವಲ್ಪ ಕಡಿಮೆ, ಅವನು ಕೂರ್ಮ ಸ್ವಲ್ಪ ತೊಂದರೆ ಇಲ್ಲ, ವರಾಹ ತೊಂದರೆ ಇಲ್ಲ, ನರಸಿಂಹನಾಗುವಾಗ ಸ್ವಲ್ಪ ಕೋಪ ಇತ್ತು, ಮತ್ತು ವಾಮನ ಪರಶುರಾಮರಿಗಾಗುವಾಗ ಸ್ವಲ್ಪ ಸರಿಯಾಯಿತು, ಕೃಷ್ಣನಾಗುವ ಪರ್ಫೆಕ್ಟ್, ಮತ್ತು ಬುದ್ಧ ತೊಂದರೆ ಇಲ್ಲ, ಕಲಿಕೆ ಆಗೋ ಪುನಃ ಕೋಪ ಬಂತು ಅಂತ. ಇಂಥದ್ದೇನಾದರೂ ಸಮಸ್ಯೆ ಭಗವಂತನ ಮೂಲ ರೂಪಗಳಿಗೆ ಅಥವಾ ಅವತಾರ ರೂಪಗಳಿಗೆ ಏನಾದರೂ ಉಂಟೋ? ಜಡಭರತ ಹೇಳ್ತಾ ಇದ್ದಾನೆ, ವೇಣುರಂಧ್ರ ಪ್ರಭೇದೇನ. ವೇಣುರಂಧ್ರ ಕೊಳಲು ಓದ್ತೇವೆ. ಕೊಳಲನ್ನು ಊದುವಾಗ ಅದರಿಂದ ಸ್ವರ ಹೊರಗೆ ಬರ್ತದೆ. ಹೇಗೆ ಬರ್ತದೆ? ಷಡ್ಜಾದಿ ಸಂಹಿತ ಅಂತ. ನಿಷಾದರ್ಶಭ ಗಾಂಧಾರ ಷಡ್ಜ ಮಧ್ಯಮ ದೈವತಃ ಅಂತ. ಸ ರಿ ಗ ಮ ಪ ದ ನಿ. ಸ ಮತ್ತೆ ಅದು ಆರಂಭದದ್ದೇ. ಹಾಗಾಗಿ 6 ಸ್ವರಗಳು ಹೊರಗೆ ಷಡ್ಜ ಮಧ್ಯಮ ನಿಷಾದ ಈ ರೀತಿಯಾಗಿ ದೈವತ ಒಂದೊಂದು ಸ್ವರಗಳು ಹೊರಗೆ ಬರ್ತವೆ. ಗಾಳಿ ಏಕಪ್ರಕಾರವಾಗಿ ಕೊಳಲಿನ ಒಳಗೆ ಹೋಗಿವೆ, ಏಕಪ್ರಕಾರವಾಗಿ ಹೊರಗೆ ಬರ್ತಾ ಇದೆ. ಆದರೂ ನಮಗರ್ಥ ಆಗೋದಿಲ್ಲ ಯಾವ ಸ್ವರ ಬಂತು ಅಂತ. ಸ್ವರಭೇದವನ್ನು ತಿಳಿದವರಿಗೆ ಅರ್ಥ ಆಗ್ತದೆ. ಈಗ ಈ ಸ್ವರವನ್ನು ಅವರು ನೋಡಿ ಸಂಗೀತ ಹಾಡ್ತಾ ಇರ್ತಾರೆ, ನಮಗೇನಾದರೂ ಬೋಧ ಬರುವುದುಂಟ? ಯಾವ ಶಬ್ದ ಯಾವ ಧ್ವನಿಯಲ್ಲಿ ನಮಗೆ ಅಜ್ಞಾನ ಇತ್ತು ಅಂತಾದರೆ ಕೇಳಿ ಆನಂದ ಪಡ್ತೇವೆ ಅಷ್ಟೇ. ಅದೇ ಒಬ್ಬ ತಿಳ್ಕೊಂಡು ಸಂಗೀತ ಜ್ಞಾನ ಉಳ್ಳವರು ಕೂತ್ರೆ ಅವರು ರಾಗ ಎಲ್ಲ ಹಿಡಿತಾರೆ, ಈ ರಾಗದಿಂದ ಅವರು ಹಾಡಿದ್ದಾರೆ ಅಂತ. ಹಾಗೆಯೇ ಆ ಕೊಳಲಿನ ಒಳಗೆ ಗಾಳಿ ಹೊರಟು ಹೊರಗೆ ಬಂದಾಗ ಒಂದೊಂದು ರೀತಿಯಾಗಿ ಹೊರಗೆ ಬರ್ತದೆ. ಅದೇ ರೀತಿಯಾಗಿ ಭಗವಂತ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಭಗವಂತ ಪರಿಪೂರ್ಣನಾಗಿ ಇರುವವನು. ಅವನು ಬರುವಾಗ ಕೃಷ್ಣನಾಗಿ ಬರಬಹುದು, ವರಾಹನಾಗಿ ಬರಬಹುದು, ಮತ್ಸ್ಯನಾಗಿ ಬರಬಹುದು, ಕೂರ್ಮನಾಗಿ ಬರಬಹುದು, ನರಸಿಂಹನಾಗಿ ಬರಬಹುದು, ಕಲ್ಕಿಯಾಗಿ ಬರಬಹುದು, ಬುದ್ಧನಾಗಿ ಬರಬಹುದು, ನಿಮ್ಮ ಒಳಗೆ ಅಂತರ್ಯಾಮಿಯಾಗಿಯೂ ಬರಬಹುದು. ಬರ್ತಾನೆ, ನಮ್ಮೊಳಗೆ ಇದ್ದಾನೆ. ಆದ್ದರಿಂದಾಗಿ ನಾವು ಇಷ್ಟೊತ್ತು ಮಾತನಾಡಲಿಕ್ಕೆ ಸಾಧ್ಯ, ನೀವು ಇಷ್ಟೊತ್ತು ಕೇಳಲಿಕ್ಕೆ ಸಾಧ್ಯ. ಒಳಗಿನಿಂದ ಅವನು ಕೂತ್ಕೊಳ್ಳಿಲ್ಲ ಅಂತಾದರೆ ಯಾವ ಕೆಲಸವೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಒಳಗಿನ ಭಗವಂತನಿಗೂ ನಿಮ್ಮ ಒಳಗಿನ ಭಗವಂತನಿಗೂ ಒಂದಿನಿತೂ ಭೇದದ ಯೋಚನೆಯನ್ನು ಮಾಡಬೇಡಿ. ಒಂದು ವೇಳೆ ಭೇದ ಚಿಂತನೆಯನ್ನು ಮಾಡಿದರೆ ಇದನ್ನು ಅವರು ಹೇಳ್ತಾ ಇರುವಂಥದ್ದು ದ್ವೈತಿನೋ ಅತಥ್ಯದರ್ಶಿನಃ. ಯಾರು ದ್ವೈತ ಚಿಂತನೆಯನ್ನು ಮಾಡ್ತಾರೆ, ಎಲ್ಲಿ ಭಗವಂತನ ರೂಪಗಳಲ್ಲಿ ಯಾರು ದ್ವೈತ ವಿಭಾಗ ಭೇದ ಚಿಂತನೆಯನ್ನು ಮಾಡ್ತಾರೆ ಅವರು ಅತಥ್ಯದರ್ಶಿನಃ, ಸುಳ್ಳು ದರ್ಶನ ಉಳ್ಳವರು. ನೇಹ ನಾನಾಸ್ತಿ ಕಿಂಚನ. ಭಗವಂತನ ಮೂಲ ರೂಪದಲ್ಲಿ ಆಗಲಿ, ಭಗವಂತನ ಅವತಾರ ರೂಪದಲ್ಲಿ ಆಗಲಿ, ಅಥವಾ ಜೀವರಾಶಿಗಳಲ್ಲಿರುವಂಥ ಭಗವದ್ ರೂಪಗಳಿಗಾಗಲಿ ಭೇದಾನುಸಂಧಾನ ಮಾಡಿದೆವು ಅಂತಾದರೆ ಅವನು ನರಕವನ್ನು ಪಡಿತಾನೆ. ಮತ್ತು ಯಾವ ಅನುಸಂಧಾನ ಮಾಡಬೇಕು? ಅಭೇದಾನುಸಂಧಾನ ಮಾಡಬೇಕು. ಯಾರಲ್ಲಿ ಜೀವರಾಶಿಗಳಲ್ಲಿ ಅಲ್ಲ, ಜೀವರಾಶಿಗಳಲ್ಲಿಗೆ ಭೇದ ಎನ್ನುವಂಥದ್ದು 100ಕ್ಕೆ 100ರಷ್ಟು ಇದೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ. ಅಲ್ಲಿ ಯಾವುದೇ ಮಾತು ಇಲ್ಲ. ಜೀವರಿಗೆ ಭೇದ ಇದ್ದೇ ಇದೆ. ಆದರೆ ಅಂತರ್ಯಾಮಿಯಾದಂಥ ಭಗವದ್ ರೂಪಕ್ಕೆ ಅದರಲ್ಲಿ ಭೇದದ ಚಿಂತನೆಯನ್ನು ಮಾಡಬೇಡಿ. ಈ ಅನುಸಂಧಾನವನ್ನು ಮಾಡಿಕೊ, ಇದನ್ನು ಸ್ವಲ್ಪ ಯೋಚನೆ ಮಾಡು ಅಂತ ಭರತ ಅದನ್ನು ಹೇಳಿದಾಗ ಅವನು ಯೋಚನೆ ಮಾಡ್ತಾನೆ. ಮಾಡಿ ಸಾಧನೆಯನ್ನು ಅವನು ಹೋದ. ಇವನು ಜಡಭರತ ದೇವರ ಚಿಂತನೆಯನ್ನು ಮಾಡಿ ತನ್ನ ದೇಹವನ್ನು ತ್ಯಾಗ ಮಾಡಿ ಮೋಕ್ಷವನ್ನು ಪಡೆದ ಅಂತ ವಿಷ್ಣು ಪುರಾಣ ಹೇಳ್ತಾ ಇದೆ. ಹೀಗೆ ಜಡಭರತನ ಕಥೆಯನ್ನು ಪರಾಶರರು ಮೈತ್ರಿಯರಿಗೆ ಹೇಳಿದ್ದನ್ನು ಇವತ್ತು ನಾವು ಅನುಸಂಧಾನ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಕೆಲವೆಲ್ಲ ಚಿಂತನೆಗಳೆಲ್ಲ ಬರಲಿಕ್ಕಿದೆ. ಅದನ್ನು ಯಥಾಶಕ್ತಿಯಾಗಿ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಆಚಾರ್ಯರ ಅಂತರ್ಯಾಮಿಯಾದಂಥ ರುಕ್ಮಿಣೀ ಕೃಷ್ಣನಿಗೆ ಅರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು.